ಕೊಟ್ಟೆ. ಮಗ ನಿಂತವ್ ಮಾತಾಡ್ಬೇಕಂತೆ. ನಾನು ಅಡುಗೆ ಮನೆಗೆ ಹೋಗ್ತೀನಿ. ಅಯ್ಯಯ್ಯೋ ಹಾಲಿಟ್ಟಿದ್ನೇ. ಏಳು ಮೈನಾ. ಏನೇ ಅಕ್ಕ, ಅವನ್ನ ಯಾಕೆ ಹಾಗೆ ಬಿಟ್ಟು ಕಳಿಸ್ದೆ? ಮಕ ಮುತಿ ಕಿತ್ತೋಗೋ ತರ ಬಾರಿಸ್ಬೇಕು ತಾನೆ? ಅಯ್ಯೋ ಮೈನಾ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ತಗೋಬೇಕು ಹೇಳು? ಅವನೇ ಬಂದ್ ಗಲಾಟೆ ಮಾಡ್ದ, ಆಮೇಲೆ ಅವನೇ ಅವಮಾನ ಮಾಡಿಸ್ಕೊಂಡ್ ಹೋದ. ಅಲ್ಲಿ ಮುಗೀತಲ್ಲ ಮೈನಾ, ಬಿಟ್ಬಿಡು. ಇಲ್ಲ ಕಣೆ, ಅಂತವ್ರಿಗೆಲ್ಲ ಅಷ್ಟು ಸಾಕಾಗಲ್ಲ. ನಿನ್ ಮದ್ವೆ ಒಂದ್ ಮುಗಿಲಿ, ಆಮೇಲೆ ಅವನ್ನ ನೋಡ್ಕೋತೀನಿ. ಅಯ್ಯೋ ಬಿಟ್ಟಾಕು ಮೈನಾ, ಅವ್ರವ್ರ ಕರ್ಮ ಅವ್ರವ್ರ ಅನ್ಭವಿಸ್ತಾರೆ. ಅದ್ ಸರಿ, ಹುಡ್ಗ ಹೆಂಗವನೆ? ಚೆನ್ನಾಗಿದ್ದಾನಾ? ನಿಂಗ್ ಹಿಡ್ಸಿದ್ನಾ? ನಿನ್ ಜೊತೆ ಚೆನ್ನಾಗಿ ಮಾತಾಡ್ಸಿದ್ನಾ? ಹಲೋ ಹಲೋ ಅಕ್ಕ, ನಿನ್ನೆ ಮಾತಾಡಿಸ್ತಿರೋದು. ಹುಡುಗನ್ ವಿಷಯ ಎತ್ತುತ್ತಿದ್ದಂಗೆ ಮಾತೇ ಬರ್ತಿಲ್ಲ, ಯಾಕೆ? ನಾಚಿಕೆನಾ? ನಾಚ್ಕೋತಿದ್ಯಾ? ಸುಮ್ನೆ ಹೋಗು ಮೈನಾ, ರೇಗಿಸ್ಬೇಡ. ಅಕ್ಕ, ನೀನ್ ಇಷ್ಟೊಂದು ನಾಚ್ಕೋತಿದ್ಯಾ ಅಂದ್ರೆ ಅವ್ನ್ ನಿನ್ಗಿಷ್ಟ ಆಗೋನೆ ಅಂತಾನೆ ಅರ್ಥ. ಹಾ, ಹುಡುಗ ತುಂಬಾ ಒಳ್ಳೆಯವ್ರು ಅನ್ಸಿದ್ರು. ಸಾಕ್ ಬಿಡು, ನಿನಗೊಪ್ಗೆ ಅಂದ್ಮೇಲೆ ಈ ಜನ್ಮಕ್ಕೆ ಅವನೇ ನಿನ್ ಗಂಡ. ಆಕಾಶ ತಲೆ ಮೇಲೆ ಬಿದ್ರು ಅವನ್ ಜೊತೆನೆ ನಿನ್ ಮದ್ವೆ ಮಾಡಿಸ್ತೀನಿ. ಸಾಕು ಸಾಕು, ನಾಚಿ ನೀರಾಗಿದ್ದು. ಸರಿ ಕಣೆ ಅಕ್ಕ, ನನಗ್ ಸ್ವಲ್ಪ ಕೆಲ್ಸ ಐತೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಮೈನಾ, ಆಯ್ತು, ಹುಷಾರು. ಸರಿ ಅಕ್ಕ. ಹಬ್ಬ, ಅಂತೂ ಸೀತೆ ಅಂತ ನಮ್ಮಕ್ಕನ್ಗೆ ರಾಮ್ನಂತ ಹುಡುಗ ಸಿಕ್ತ. ನಿಮ್ಮಿಂದ ನನ್ ಧ್ರುವ ಅವ್ರನ್ನ ದೂರ ಮಾಡಿ ನಾನ್ ಮದ್ವೆ ಮಾಡ್ಕೋತೀನಿ. ಅವ್ರನ್ನ ನಿಮ್ಮಿಂದ ದೂರ ಮಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ನನ್ನ ಧ್ರುವನ್ನ ಮಾತ್ರ ಬೇರೆ ಮಾಡಬೇಡಿ ಅಮ್ಮ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಮ್ಮ ಅಮ್ಮ, ಯಾಕೆ ಕೂಕೊಂಡೆ ಅಮ್ಮ? ಏನಾಯ್ತು ಅಮ್ಮ? ಯಾಕೆ ಕೂಕೊಂಡೆ? ಏನಾಯ್ತಮ್ಮ? ಅಮ್ಮ, ಯಾಕೆ ಕೂಕೊಂಡೆ? ಏನಾಯ್ತು? ಏನೂ ಇಲ್ಲಮ್ಮ, ಏನೂ ಇಲ್ಲ. ಇರು, ಅಣ್ಣನ್ ಕರಿತೀನಿ. ಬೇಡಮ್ಮ, ಬೇಡ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಏನೋ ಕೆಟ್ಟ ಕನ್ಸು ಬಿದ್ದಿದೆ, ಸರಿ ಹೋಗುತ್ತೆ. ನೀನ್ ಕುಡಿಯಕ್ ನೀರು ಕೊಡು. ಇರು, ಕೊಡ್ತೀನಿ. ದೇವ್ರೆ, ತಗೋಮ್ಮ, ಕುಡಿ.
ಅಮ್ಮ. ಏನೋ ಕನ್ಸು, ಕೆಟ್ಟ ಕನ್ಸು. ಮಲ್ಕೋ ಬಾಮ. ಇಲ್ಲ, ನೀನ್ ಮಲ್ಕೋ, ಆಮೇಲೆ ನಾನು ಮಲ್ಗ್ತೀನಿ. ಅಯ್ಯೋ ಹೇಳಿದ್ನಲ್ಲ, ಏನೋ ಒಂದ್ ಕನ್ಸು ಬಿದ್ದಿತ್ತಷ್ಟೇ. ಬಾ ಮಲ್ಕೋ. ದೀಪ, ಈ ಥರ ಆಯ್ತು ಅಂತ ಧ್ರುವಂಗ್ ಹೇಳ್ಬೇಡ. ಅವನ್ ಸುಮ್ನೆ ಗಾಬರಿ ಮಾಡ್ಕೋತಾನೆ. ಸರಿ, ಮಲ್ಕೋ. ಅಪ್ಪ ದೇವ್ರೆ. ಬ್ರದರ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆ ಕಳ್ಳರು ಬರ್ತಾರೆ. ಆ ಚೈನ್ ಸಿಕ್ಕಿದ್ರೆ ಸಾಕು. ಕಾಲ್ ಮಾಡ್ತೀನಿ ಅವ್ರಿಗೆ. ಹಲೋ ಬಾಸ್, ಎಲ್ಲಿದ್ದೀರಾ? ನೀವು ಹೇಳಿದ ಜಾಗಕ್ಕೆ ಒಂದು 5 ನಿಮಿಷ ಮುಂಚೆನೆ ಬಂದು ಕಾಯ್ತಾ ಇದ್ದೀವಿ. ಹಾ ಅಲ್ಲೇ ಇರಿ. ಇನ್ನೇನ್ ನಮ್ಮ ಹುಡುಗ ಅಲ್ಲಿಗೆ ಬಂದ್ಬಿಡ್ತಾನೆ. ಅವನಿಗೆ ದುಡ್ಡು ಕೊಟ್ಟು ಅವನ ಹತ್ರ ಚೈನ್ ಇಸ್ಕೊಡಿ. ಏನು, ನಿಮ್ಮ ಹುಡುಗನ? ನೀವು ಬರ್ತಿಲ್ವಾ ಬಾಸ್? ಏನಾದರೂ ಪ್ರಾಬ್ಲಮ್ಮಾ? ಅದೆಲ್ಲ ನಿಮ್ಗೆ ಬೇಡ ರೀ. ನಿಮ್ಗೆ ಬೇಕಾಗಿರೋದು ಚೈನು. ಅದನ್ನ ನಮ್ಮ ಹುಡುಗ ತರ್ತಾನೆ. ದುಡ್ಡು ಕೊಟ್ಟು ಚೈನ್ ಇಸ್ಕೊಡಿ ಅಷ್ಟೇ. ಸರಿ ಬಾಸ್, ಬೇಗ ಕಳಿಸಿ, ಕಾಯ್ತಿದ್ದೀನಿ. ಇನ್ನು 2 ನಿಮಿಷದಲ್ಲಿ ಬರ್ತಾನೆ, ಅಲ್ಲೇ ಇರಿ. ಚೈನ್ ತಂದಿದ್ದೀರಾ? ನೀವು ದುಡ್ಡು ತಂದಿದ್ದೀರಾ? ನೀವು ಯಾಕೋ ಈ ಥರ ಮಾತಾಡ್ತಿರೋದು ನೋಡ್ತಿದ್ರೆ ನಿಮ್ಮ ಹತ್ರ ಚೈನ್ ಇಲ್ಲ ಅಂತ ಕಾಣುತ್ತೆ. ಚೈನ್ ತೋರಿಸಿ, ಆಮೇಲೆ ನಾನು ದುಡ್ಡು ತೋರಿಸ್ತೀನಿ. ಹಲೋ ಗುರು. ಹಲೋ, ಇದು ಚೈನ್ ತೋರ್ಸಕ್ಕೆ ಹೇಳ್ತಿದ್ರೆ ಏನು ಮಾಡೋದು?